ಈ ವಾರ್ಡ್ ನಂಬರ್ 2 ಅಲ್ಲಿ ಒಂದು ಜನರಲ್ ಜೆಂಟ್ಸು, 3 ಲೇಡಿ, ಒಂದು BCMA, 2ರಲ್ಲಿ JDS ಕಾಂಗ್ರೆಸ್ ನಾವು ಒಂದಾಗಿ ಕೆಲಸ ಮಾಡ್ತಾ ಇದೀವಿ. JDS ಇಂದ ನಾರಾಯಣಗೌಡ ಅಂತ ಜನರಲ್ ಜೆಂಟ್ಸ್ಗೆ ಮತ್ತೆ ಇನ್ನು ಉಳಿದ 3 ಜನ ಲೇಡೀಸ್ ಇದ್ದಾರೆ. ಕಳೆದ 35 ವರ್ಷಗಳಿಂದ ನಮ್ಮ ಕಣ್ಣೂರು ಗ್ರಾಮ ಪಂಚಾಯತಿ ಮಾದರಿಯಾದಂಥ ಪಂಚಾಯತಿ. ಆದ್ಯತೆ ಮೊದಲನೇ ನಮ್ಮ ಅಜೆಂಡಾ ಗಾರ್ಬೇಜ್ ನಿಲ್ಲಿಸೋದು. ಎರಡನೇದು ಅಭಿವೃದ್ಧಿ, ಲೈಟ್ ಇರ್ಬೋದು, ನೀರಿರ್ಬೋದು, ಅವರ ಬಡವರಿಗೆ ನಿವೇಶನಗಳಿರ್ಬೋದು, ಸಾಕಷ್ಟು ಉಳಿದೋಗಿದೆ. ಕಳೆದ 2 ವರ್ಷದಿಂದ ಯಾವುದೇ ಕೆಲಸ ಆಗಿಲ್ಲ. ಗಾರ್ಬೇಜು ರೋಡಲ್ಲಿ ನೀವು ತಾವು ನೋಡಿರ್ಬೋದು. ಈ ಕಣ್ಣೂರು ಬಸ್ ಸ್ಟಾಪ್ ಇಂದ ಹಿಡಿದು ಬೈತ್ಯ ಬಂಡೆವರೆಗೂ ಆ ಗಾರ್ಬೇಜ್ ವಾಸನೆ ಜನ ನಮಗೆ ಹೇಳ್ತಾ ಇದ್ದಾರೆ. ಅದನ್ನ ನೋಡೋಕ್ಕೂ ಆಗ್ತಾ ಇಲ್ಲ, ಅದನ್ನ ಸ್ವೀಕಾರ ಮಾಡೋಕ್ಕೂ ಆಗ್ತಾ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಅದನ್ನ ಒಂದು ಮಾಡಬೇಕು. ಈ ಪಂಚಾಯಿತಿ ಯಾವ ತರ ಈ ಖಾತೆಗಳು ಮಾಡೋ ವಿಷಯದಲ್ಲಿ ನಾವು ಸರ್ಕಾರಕ್ಕೆ ಒಂದು 5-6 ಸಾವಿರ ಬಿಲ್ ಬರ್ಬೋದು, 40,000 50,000 ತಗೊಂಡು ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕ್ಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಸೊ ಬಹಳ ಜನ ಇವತ್ತು ವಿದ್ಯೆ ಇಲ್ಲದೆ, ಅನ್ನ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಮ್ಮ ಪಂಚಾಯತಿಯಿಂದ ಏನಾದರೂ ಅನುದಾನಗಳನ್ನ, ಒಳ್ಳೊಳ್ಳೆ ಅನುದಾನಗಳು ತಂದು ಅವರ ಜೀವನಕ್ಕೋಸ್ಕರ 10 ವರ್ಷಗಳಿಂದ ಬಂದು ಜೀವನ, ಬೇರೆ ಕಡೆಯಿಂದ ಬಂದು ಜೀವನ ಮಾಡ್ತಾ ಇರೋದು, ಅವ್ರಿಗೆ ವಸತಿ ನಿವೇಶನ ಇಲ್ಲ. ಅವ್ರಿಗೆಲ್ಲ ನಿವೇಶನ ಕೊಡೋದು ಒಂದು ನಮ್ಮ ಈ ಒಂದು ಬಡವರಿಗೋಸ್ಕರ, ಬಡವರ ಏಳಿಗೆಗೋಸ್ಕರ ನಾನು ತೀರ್ಮಾನ ಹಾಕಿ ಪಂಚಾಯತಿಗೆ ಬಂದಿದ್ದೀನಿ. ನಾವು ಇರೋದೇ ಬಡವರಿಗೋಸ್ಕರ, ಬಡತನದಿಂದ ಮೇಲೆ ಬಂದಿರೋದು ನಾನು. ಆ ಬಡತನ ನಿರ್ಮೂಲನೆ ಮಾಡಬೇಕಂತ ನನ್ನ ಉದ್ದೇಶ. ಮಾಡಿದ್ವಿ ನಾವು. ಪಂಚಾಯತಿನಲ್ಲಿ ಉಳಿದ ಮೆಂಬರ್ಗಳೆಲ್ಲನೂ ಅಪ್ರೂವಲ್ ಕೊಡದೆ ಗಲಾಟೆ ಮಾಡಿ ಏನೇ ಮಾಡಿದ್ರು. ಈಗ ಸರ್ಕಾರ ಇದೆ, ಪ್ರಬಲವಾದ MLA ಅವರಿದ್ದಾರೆ, ದುರ್ಬಳಕೆ ಮಾಡಿಕೊಂಡು ನಮ್ಮ ಲೀಡರ್ಸ್ ಎಲ್ಲನು ನಮ್ಗೆ ಗೊತ್ತಾಗದೆ ಇವತ್ತು ನಮಗೆ 2 ದಿವಸ ಇದೆ, ಇನ್ನು ನಮಗೆ ಪಟ್ಟಿ ಬಂದಿಲ್ಲ. ಎಲೆಕ್ಷನ್ ಮತದಾರರ ಪಟ್ಟಿ ಇನ್ನೂ ಬಂದಿಲ್ಲ. ಕಾರಣ ಮತದಾರರ ಪಟ್ಟಿ ಇಷ್ಟು ಬೇಗ ಈಗ ಬಿಡುಗಡೆ ಆದ್ರೆ ಬೇರೆ ಕೋರ್ಟ್ಗೆ ಹೋಗ್ಬೋದು, ಏನೋ ಒಂದು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಫೈನಲ್ ಪಟ್ಟಿ ನಮ್ಗಿನ್ನೂ ಕೊಟ್ಟಿಲ್ಲ. ಈ ದುರ್ಬಳಕೆ ಮಾಡ್ಕೊಂಡು ಎಲ್ಲ ವ್ಯವಹಾರಗಳೆಲ್ಲ ನಡ್ಕೊಂಡು ಬರ್ತಾ ಇರೋದ್ರಿಂದ ಹಿಂದೆ ನಮ್ಮ 30 ವರ್ಷದಿಂದ ಯಾವ ಸ್ಥಿತಿಯಲ್ಲಿ ಇತ್ತು, ಒಳ್ಳೆ ಆಡಳಿತ ಕೊಟ್ಟಂತ ಪಂಚಾಯತಿ, ನಮ್ಮ ಮಾದರಿಯಾದಂತ ಪಂಚಾಯತಿ ಇದು ಕಣ್ಣೂರು ಪಂಚಾಯತಿ. ಈ ನಮ್ಮ ಸೀನಿಯರ್ಸ್, ನಾನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾಂಟೆಸ್ಟ್ ಮಾಡ್ತಾ ಇದ್ದೆ. ನಮ್ಮ ಸೀನಿಯರ್ಸ್ ಎಲ್ಲ ಈ ಪಂಚಾಯತಿ ಹದಗೆಟ್ಟಿದೆ, ನೀನು ಇಲ್ಲೇ ಉಳ್ಕೊಂಡು ಪಂಚಾಯತಿಯಲ್ಲಿ ಉಳ್ಕೊಂಡು ಇದನ್ನು ಸರಿ ಮಾಡಬೇಕು, ಹಳೆ ಸ್ಥಿತಿಗೆ ತರಬೇಕು ಅಂತ ನಮ್ಮ ಸೀನಿಯರ್ಗಳು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ರು. ತದನಂತರ ನಾನು ಯೋಚನೆ ಮಾಡಿದೆ, ಮತ್ತೆ ಇದನ್ನು ಬಿಟ್ಟರೆ ಪಂಚಾಯತಿ ಹಾಳಾಗೋಗುತ್ತೆ. ಹಿಂದೆ ಯಾವ ತರ ಇತ್ತೋ ಅದೇ ರೀತಿ ನಾನು ಈ ಪಂಚಾಯತಿನ ಮಾಡಲೇಬೇಕು ಅಂತ ಒಂದು ನಿರ್ಧಾರ ತಗೊಂಡು, ನಮ್ಮ ಬೋರ್ಡ್ ಬರುತ್ತೆ, ನಾವು ಕಾಂಗ್ರೆಸ್ 20ರಿಂದ 25 ಸೀಟ್ ಗೆಲ್ತೀವಿ, ನಾವು ಆಡಳಿತ ತಗೊಳ್ತೀವಿ, ಗಾರ್ಬೇಜ್ ನಿಲ್ಲಿಸ್ತೀವಿ, ಮತ್ತೆ ಉಳಿದಂತ ಅನ್ಯಾಯಗಳನ್ನೆಲ್ಲ ನಾವು ಎತ್ತಿಡಿತೀವಿ. ಈ ಒಂದು ಉದ್ದೇಶದಿಂದ ನಾನು ಇವತ್ತು ಕಾಪ್ ಪಂಚಾಯತಿಗೆ ಬಂದು ನಾವು ನಿಂತ್ಕೊಳ್ಬೇಕಾಗಿದೆ. ಸೊ ಮತದಾರ ಏನಾದ್ರು ಕೇಳೋದು ಹೋಗಿ ಬೇಕಾದ್ರೆ ನೋಡಬಹುದು. 10 ಜನ 20 ಜನ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಇವತ್ತುವರೆಗೂ ಮಾರ್ಕ್ಸ್ ಹಂಚ್ತಾನೆ ಇದೀವಿ. ನಾವು ಕೊಟ್ಟಂತ ಕಾಂಗ್ರೆಸ್ ಇಂದ ಮಾಡಂತ ಇದು ಕಾರ್ಯಕ್ರಮಗಳು. ಅದೇ ಬಿಜೆಪಿಯವರು ಸರ್ಕಾರದಿಂದ ಬಂದಂತ ಕಿಟ್ಸ್ನ ಅವರ ಸಿಂಬಲ್ ಅನ್ನು ಬಳಸ್ಕೊಂಡು ನಾವು ಮನೆ ದುಡ್ಡು ಹಾಕ್ತಾ ಇದ್ದೇವೆ ಅಂತ ಪ್ರಚಾರ ಮಾಡಿಕೊಂಡು ಆ ಬಿಜೆಪಿಯಿಂದ ಸರ್ಕಾರದಿಂದ ಬಂದಂತ ಕಿಟ್ನ
ಇವತ್ತೊಂದು ದಿವಸ ಇವರೆಲ್ಲ ಹಂಚಿರೋಂಥದ್ದು ಕಾಂಗ್ರೆಸ್ ಬಿಜೆಪಿ ಲೀಡರ್ಸ್. ಬಂಧುಗಳೇ, ನೀವು ನಾನು ಅವಾಗಲೇ ಹೇಳ್ದಂಗೆ ದಯವಿಟ್ಟು 31 ಜನ ಸದಸ್ಯರಿದ್ದೀರಿ, ನಮಗೆ 20ರಿಂದ 25 ಜನ ಗೆಲ್ಸ್ಕೊಡಿ. ಈ ಪಂಚಾಯತಿನ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೊಂದು, ನಿಮ್ಮ ಸೇವೆ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಮಗನಾಗಿ ದುಡಿತೀನಿ ಅಂತೇಳಿ